ಚಿಲ್ಲಿ ಚಿಕನ್ ಆ್ಯಕ್ಚುಲಿ ನಮಗೆ ಬೆಂಗಳೂರಿನ ಒಂದು ಹೊಸ ಸೈಡ್ನ ತೋರಿಸುತ್ತೆ ಅಂತ ಹೇಳ್ಬೋದು. ನಮ್ಮ ಸಿಟಿನಲ್ಲಿ ಎಷ್ಟು ಮೈಗ್ರೆಂಟ್ ಪಾಪ್ಯುಲೇಷನ್ ಇದ್ದಾರೆ, ಅವ್ರದ್ದು ಒಂದು ಪರಿಸ್ಥಿತಿ ಹೇಗಿರುತ್ತೆ, ಅವ್ರ ಜೀವನ ಹೇಗಿರುತ್ತೆ ಅನ್ನೋದು ಒಂದು ಐ ಓಪನರ್ ಅಂತ ಹೇಳ್ಬೋದು. ಆ್ಯಂಡ್ ನಮಗೆ ನಾವು ಬೆಂಗಳೂರಲ್ಲಿ ನಾವು ಡೆಲಿವರಿ ಬಾಯ್ಸ್ ಆಗಿ ಅಥವಾ ಸಪೋರ್ಟ್ ಸ್ಟಾಫ್ ಆಗಿ ನಾವು ಸಾಕಷ್ಟು ನೋಡಿದ್ದೀವಿ, ಶೆಫ್ಸ್ ಆಗಿರ್ಬೋದು, ಆ ಥರ ಇರ್ಬೋದು. ಬಟ್ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಒಂದು ಸತಿ ನಾವು ನೋಡಬೇಕಾಗತ್ತೆ, ಅವ್ರ ಸ್ಟ್ರಗಲ್ಸ್ ಏನಿದೆ, ಅವ್ರ ಜೀವನ ಹೇಗಿದೆ, ನಾವು ಅವ್ರನ್ನ ಇಲ್ಲಿ ಇನ್ನೂ ಎಷ್ಟು ವೆಲ್ಕಮ್ ಮಾಡ್ಬೋದು, ನಮ್ಮ ಸಿಟಿನಲ್ಲಿ ನಮ್ಮವ್ರ ಥರನೇ ಹೇಗೆ ಟ್ರೀಟ್ ಮಾಡ್ಬೋದು ಅನ್ನೋದು ಒಂದು ಒಳ್ಳೆ ಐ ಓಪನರ್ ಅಂತ ನಂಗೆ ಅನಿಸುತ್ತೆ. ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಕನ್ನಡ ಸಿನಿಮಾಗೆ ಇದೊಂದು ಒಳ್ಳೆ ಪ್ರಯತ್ನ. ಸ್ಟೋರಿನ ಮೇಲಿಟ್ಕೊಂಡು ಯಾವುದೇ ಸ್ಟಾರ್ಸ್ ಇಲ್ಲದೆ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ, ಮನ್ಸಿಗೆ ಮುಟ್ಟತ್ತೆ. ದಯವಿಟ್ಟು ಇಂಥ ಒಂದು ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. Maybe next time when I make a Kannada film and I speak here, I will be able to speak better. Kindly excuse me. We made this film with a lot of love, and I'm extremely proud of our team, what we've been able to pull off. It's extremely important for a film like this to reach the widest audience possible. So please help spread the word. I believe that we made a good film, and I believe it needs to be watched by as many people as possible. So across Karnataka, across the world, please support, please help, and help make this film a successful one. Thank you so much. Hello, Namaskara. ನನ್ನ ಹೆಸರು ರಿನಿ. I am new to Kannada industry. This is my first debut film, and I am very excited that it's out here and that you all get to watch it now. The story says so many things and it makes you think, and it means so much to me. It means a lot to all of us. So support a small project, support new faces, new voices. Just please come to theatres and watch it. That's it. Thank you. Please support us. Thank you very much. And we have decided to produce this film. She is my wife and executive producer for the film. And likewise, this film is very good, and this is Pan-India film. We have a crew from Pan-India. Because of them only we have made this film. And please support us in this, because we have tried to bring the story from India. Like, to support a story, this kind of story we should always appreciate. And please support us, please. And it was our best decision to produce this movie. Thank you. Thank you. ಈಗ ತಾನೇ ನಾನು ಚಿಲ್ಲಿ ಚಿಕನ್ ಮೂವಿನ ನೋಡ್ಕೊಂಡು ಬಂದೆ. ಸೊ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಏನು ಚಿಲ್ಲಿ ಚಿಕನ್ಗೆ ಅವ್ರು ಹಾಕಿರ್ತಾರೆ, ಆ ಸ್ಪೈಸಿನೆಸ್ಸು, ಆ ಸವರ್ನೆಸ್ಸು, ಅದು ಎಲ್ಲ ಥರದ ಮಸಾಲೆನೂ ಈ ಸಿನಿಮಾದಲ್ಲಿದೆ. ನಾನು ಏನು ಕೇಳ್ಕೊತೀನಿ ಅಂತಂದರೆ, ಇದೊಂದು ಕನ್ನಡ ಸಿನಿಮಾ, ಇದೊಂದು ಒಳ್ಳೆಯ ಪ್ರಯತ್ನ. ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಥರ ಒಂದು ಒಳ್ಳೆ ಹೊಸ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಎಷ್ಟೊಂದು ಕನ್ನಡ ಸಿನಿಮಾಗಳಿಗೆ ಅವಕಾಶಗಳು ಸಿಗುತ್ತೆ. ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಿರ್ದೇಶಕರು ತುಂಬ ಚೆನ್ನಾಗಿ ನಿರ್ದೇಶಿಸಿದ್ದಾರೆ. ಇದೊಂದು ಹೊಸ ಪ್ರಯತ್ನಕ್ಕೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಚಿಲ್ಲಿ ಚಿಕನ್ ಚಿತ್ರ ನೋಡ್ಕೊಂಡು ಬಂದೆ. ನಿಜವಾಗ್ಲೂ ನಾನು ಈಗಷ್ಟೇ ಮಾತಾಡ್ತಿದ್ದೆ, ಬೆಂಗಳೂರು ಅನ್ನೋ ನಗರ ಎಲ್ಲರನ್ನೂ ಸ್ವಾಗತಿಸುತ್ತೆ. ಎಲ್ಲ ಥರ ಜನವನ್ನು ಕೂಡ ಅದು ಆದರದಿಂದ ಸ್ವಾಗತಿಸಿ ಒಂದು ನೆಲೆಯನ್ನು ಹುಟ್ಟುಹಾಕತ್ತೆ. ಸೊ ಚಿಲ್ಲಿ ಚಿಕನ್ನಲ್ಲೂ ಕೂಡ ನಾವು ನೋಡಿದಾಗ ಸಾಕಷ್ಟು ಇಮಿಗ್ರೆಂಟ್ಸು ಹೊರ ಜಾಗದಿಂದ ಒಂದು ಸ್ಟೇಟಿಂದ ಬಂದವರು ಕೂಡ ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿ ತಮ್ಮ ಜೀವನವನ್ನು ಕಂಡುಕೋತಾರೆ. ಆ್ಯಂಡ್ ನಾವು ಯಾವಾಗಲೂ ಬೆಂಗಳೂರು ನಮ್ಮ ನಗರ, ನಮ್ಮ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತೀವಿ. ಆದರೆ ನಾವು ಈ ಥರ ಒಬ್ಬ ಇಮಿಗ್ರೆಂಟ್ಸಿನ ಒಂದು ಪರ್ಸ್ಪೆಕ್ಟಿವಿಂದ ಬೆಂಗಳೂರನ್ನ ನೋಡೋಕ್ಕೆ ಸಾಧ್ಯನಾ, ನೋಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ಟೇಸ್ಟು ಚಿಲ್ಲಿ ಚಿಕನ್ನಲ್ಲಿ ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಿನಿಮಾ. ಇನ್ಫ್ಯಾಕ್ಟ್ ನಾರ್ತ್ ಈಸ್ಟ್ ಇಮಿಗ್ರೆಂಟ್ಸ್ ನಾವು ಹೆಚ್ಚಾಗಿ ನೋಡ್ತೀವಿ ನಮ್ಮ ಒಂದು ನಗರದಲ್ಲಿ. ರೆಸ್ಟೋರೆಂಟ್ಸಲ್ಲಿರಬಹುದು ಅಥವಾ ಬ್ಯೂಟಿ ಪಾರ್ಲರ್ ಇರಬಹುದು, ಈ ಒಂದು ವರ್ಗದ ಜನಾಂಗದ ಬಗ್ಗೆ ಈ ಒಂದು ಸಿನಿಮಾ ಕುರಿತಾಗಿರೋದ್ರಿಂದ ತುಂಬ ಸೆನ್ಸಿಟಿವ್ ಆಗಿ ತೆಗೆದಿದ್ದಾರೆ. ಅವರ ಒಂದು ಕಣ್ಣಿನಲ್ಲಿ ನಮ್ಮ ಬೆಂಗಳೂರನ್ನು ನೋಡಿದ್ರೆ ಹೇಗಿರುತ್ತೆ, ಜೀವನವನ್ನು ನೋಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ತುಣುಕು ಒಂದು ಕಣ್ಣು ತೆರೆಸುವಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಐ ಕಂಗ್ರ್ಯಾಚುಲೇಟ್ ದ ಕಾಸ್ಟ್ ಆ್ಯಂಡ್ ಕ್ರೂ. ಆ್ಯಂಡ್ ಮ್ಯೂಸಿಕ್ ಕೂಡ ಅಷ್ಟೇ ಸೊಗಸಾಗಿ ಬಂದಿದೆ. ಸಿದ್ಧಾಂತ್ ಸುಂದರ್ ಅವರು ಒಂದು ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. ಸೊ ಖಂಡಿತವಾಗ್ಲೂ ನೀವು ಕೂಡ ಈ ಕನ್ನಡ ಚಿತ್ರ ಚಿಲ್ಲಿ ಚಿಕನ್ನ
ನೋಡಿ ನಿಮಗೂ ಕೂಡ ಒಂದು ಬೇರೆ ಟೇಸ್ಟೇ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಗೂ ನಾನು ಅವರ ಸೊ ಈಗ ತಾನೇ ಚಿಲ್ಲಿ ಚಿಕನ್ ಮೂವಿ ನೋಡ್ಕೊಂಡು ಬಂದಿದ್ದೀವಿ. ಒಂದು ವರ್ಡಲ್ಲಿ ಹೇಳಬೇಕು ಅಂತ ಅಂದರೆ ರೆಸ್ಪೆಕ್ಟ್. ರೈಟ್, ಒಬ್ಬ ಮನುಷ್ಯನಿಗೆ ರೆಸ್ಪೆಕ್ಟ್ಗಿಂತ ಇಂಪಾರ್ಟೆಂಟ್ ಏನೂ ಇಲ್ಲ. ಯಾವುದೇ ಊರವನಾಗಿರಲಿ, ಯಾವುದೇ ಕಾಸ್ಟ್ ಆಗಿರಲಿ, ಯಾವುದೇ ಕ್ರೀಡ್ ಆಗಿರಲಿ, ರೇಸ್ ಆಗಿರಲಿ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ಅಂತ ಒಂದು, ಹಾಗೆ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ನ ತೋರಿಸುವಂಥ ಮೂವಿ. ಈ ಥರದ ಮೂವಿ ಕನ್ನಡದಲ್ಲಿ ಬಂದರೆ ತುಂಬ ಖುಷಿನೇ ನಮಗೆ, ಬಿಕಾಸ್ ಈ ಥರದ ಮೂವಿನೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಹೊಡಿಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು ಚಿಲ್ಲಿ ಚಿಕನ್. ಯಾಕಂದರೆ ಇದರಲ್ಲಿ ಭಾಷೆ ಯಾವುದೇ ಆದ್ರೂ, ಊರು ಯಾವುದೇ ಆದ್ರೂ ಕೊನೆಗೆ ನಮ್ಮ ಭಾವನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಅವ್ರವ್ರ ರೂಟ್ಸ್, ಅವ್ರವ್ರ ಕಲ್ಚರ್ನ ರೆಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಎಲ್ಲೇ ಇರಲಿ, ಇದು ನಮ್ಮ ಭಾರತ, ನಾವೆಲ್ಲರೂ ಒಂದಾಗಿರೋದು, ಏನೋ ಆ ಭಾವನೆ ಎಲ್ಲರಲ್ಲೂ ಬರಬೇಕು ಅನ್ನೋದೇ ಇದೊಂದು ಮೆಸೇಜ್ ನಾನು ಕ್ಯಾರಿ ಮಾಡಿದ್ದೀನಿ. ಸೊ ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ಚಿಲ್ಲಿ ಚಿಕನ್ನ ಸವಿಯಿರಿ. ಮಚ್ ಲವ್. ಥ್ಯಾಂಕ್ ಯು.